ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲದ ಆತ್ಮೀಯ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 184ನೇ ಸಂಚಿಕೆಯಲ್ಲಿ ಶಿಕ್ಷಕರಾದ ಬ್ರಿಜಿತ್ ಗೊನ್ಸಾಲ್ವಿಸ್ ಬಾರ್ಕೂರು ಇವರಿಂದ ಸ್ವರಚಿತ ಕಥೆಯನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಕಥೆಯ ಹೆಸರು ಸ್ಲಿಪ್ ಡಿಸ್ಕ್. ಅಂದಿನ ಲೈನ್ ಸೇಲ್ ಮುಗಿಸಲು ಇನ್ನೂ 4 ಅಂಗಡಿಗಳು ಬಾಕಿ ಇದ್ದರೂ ಇನ್ನು ತಾಳಲಾರೆ ಎನ್ನುವಂತೆ ಒತ್ತರಿಸಿಕೊಂಡು ಬರುತ್ತಿದ್ದ ನೋವು. ಯಾವಾಗ ಮನೆ ಮುಟ್ಟುತ್ತೇನೋ, ಯಾವಾಗ ಒಂದು ಗಳಿಗೆ ಅಂಗಾತ ಮಲಗಿ ಬೆನ್ನು ನೇರ ಮಾಡುತ್ತೇನೋ ಎಂಬಂತಿದ್ದರೂ ಎಲ್ಲ ಅಂಗಡಿಗಳನ್ನು ಲಘು ಬಗೆಯಿಂದ ಪೂರೈಸಿ, ಕೆಲವರಿಗೆ ಮಸಾಲೆ ಪ್ಯಾಕೆಟ್ಗಳನ್ನು ವಿತರಿಸಿ, ಇನ್ನು ಕೆಲವರಿಂದ ಆರ್ಡರ್ ತೆಗೆದುಕೊಂಡು ಶರವೇಗದಲ್ಲಿ ಎಂಬಂತೆ ಬೈಕ್ ಬಿಟ್ಟು ಸೈಡ್ ಸ್ಟ್ಯಾಂಡ್ ಮಾತ್ರ ಹಾಕಿ ಒಳಕ್ಕೆ ಬಂದವನೇ ಚಾಪೆಯನ್ನೂ ಹಾಸದೆ ಬರೀ ನೆಲದಲ್ಲಿ ಉಸಪ್ಪ ಎನ್ನುತ್ತಾ ಅಂಗಾತ ಮಲಗಿದ ಇನಾಸನನ್ನು ಕಂಡು ಅವನ ಅಮ್ಮನಿಗೂ ಹೆಂಡತಿಗೂ ಇನ್ನಿಲ್ಲದಂತೆ ಗಾಬರಿಯಾಗಿ, ಹೀಗಾದರೆ ಹೇಗಪ್ಪ ಎನ್ನುವ ಚಿಂತೆ ಶುರುವಾಯಿತು. ಪ್ರತಿ ಅಂಗಡಿಗೆ ಮಸಾಲೆ ಪ್ಯಾಕೆಟ್ಗಳನ್ನು ಇಳಿಸಲು ಬೈಕನ್ನು ಸೈಡಿಗೆ ನಿಲ್ಲಿಸಿ ಬೆನ್ನು ಹಿಂದಕ್ಕೆ ಮುರಿದು ಆಕಾಶ ನೋಡಿ, ದೇವರೇ ಯಾಕಪ್ಪ ಹೀಗೆ ಅಂತ ಆತನ ನೆನೆದು ಅಂಗಡಿ ಮಾಲೀಕರ ಕೈಯಲ್ಲಿ ಬೇಕಾದ್ದನ್ನು ಲಿಸ್ಟ್ ಮಾಡಿಸಿ ಬೇಕಾದ ಮಸಾಲೆ ಪ್ಯಾಕೆಟ್ಗಳನ್ನು ಅವರಿಗೆ ಕೊಟ್ಟು, ನಗದು ಕೊಟ್ಟದನ್ನು ಬ್ಯಾಗಿಗೆ ಹಾಕಿ ಬೈಕಿಗೆ ಕಿಕ್ ಕೊಟ್ಟು ಸ್ಟಾರ್ಟ್ ಮಾಡಿ, ಮುಂದಿನ ಅಂಗಡಿಯವನಿಗೆ ಯಾವ ಮಸಾಲೆ ಪ್ಯಾಕೆಟ್ಗಳು ಬೇಕಾಗಬಹುದು ಎಂದು ಲೆಕ್ಕ ಹಾಕುತ್ತಾ ಹೋಗುವ ಇನಾಸನ ಅಭ್ಯಾಸ ತಪ್ಪಿ ಸರಿಸುಮಾರು 6 ತಿಂಗಳುಗಳೇ ಉರುಳಿ ಹೋಗಿವೆ. ಈ ಕಾಡುತ್ತಿದ್ದ ಬೆನ್ನು ನೋವಿಗೆ ಇನಾಸನಿಗೆ ರೋಸಿ ಹೋಗುವಷ್ಟು ಆಗಿದ್ದರೂ ಸಹಿಸಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಇನಾಸನ ಅವಸ್ಥೆ ನೋಡಿ ಅವನ ಅಮ್ಮನೇ ಡಾಕ್ಟರ್ ಹತ್ತಿರ ಕರೆದು ಹೋಗಿದ್ದರು. ಅವರು ಎಕ್ಸ್ರೇ ತೆಗೆದು ಪರಿಶೀಲಿಸಿ ಏನು ಗೊತ್ತಾಗದಂತಾದಾಗ ರಿಕ್ಷಾದ ಟೈರ್ ಟ್ಯೂಬ್ಗೆ ಗಾಳಿ ಹಾಕಿ ಅದರ ಮೇಲೆ ಕುಳಿತುಕೊಳ್ಳಬೇಕೆಂದು ಸಲಹೆ ಇತ್ತರು. ನೆಲದ ಮೇಲಾಗಲಿ ಕುರ್ಚಿಯ ಮೇಲಾಗಲಿ 1 ನಿಮಿಷಕ್ಕಿಂತ ಜಾಸ್ತಿ ಕುಳಿತುಕೊಳ್ಳಲಾಗದೆ ಒದ್ದಾಡುತ್ತಿದ್ದ ಇನಾಸನಿಗೆ ಈ ಸಲಹೆ ತಕ್ಕ ಮಟ್ಟಿಗೆ ವಾಸಿ ಅನಿಸಿತ್ತು. ಎಷ್ಟೋ ಸಲ ಸಂಡಾಸಿನಲ್ಲಿ ಕುಕ್ಕುರುಗಾಲಿನಲ್ಲಿ ಜಾಸ್ತಿ ಹೊತ್ತು ಕುಳಿತುಕೊಳ್ಳಲಾರದೆ ಸಂಡಾಸಿನ ಕಾರ್ಯಕ್ರಮ ಅರ್ಧಕ್ಕೆ ಮುಗಿಸಿ ಕೈ ತೊಳೆದುಕೊಳ್ಳುತ್ತಿದ್ದ. ಆ ಎಕ್ಸ್ರೇ ತೆಗೆದ ಡಾಕ್ಟರ್ ಮೊದಲು ಕೇಳಿದ ಪ್ರಶ್ನೆಯೇ, ಎಲ್ಲಿಯಾದರೂ ಬಿದ್ದದುಂಟಾ, ಇತ್ತೀಚೆಗೆಲ್ಲದಿದ್ದರೂ ಈ ಹಿಂದೆ ಎಂಬುದು. ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗದೆ ಎಡವಿದ್ದು ಬಿಟ್ಟರೆ, ಹೀಗೆ ರಸ್ತೆಯಲ್ಲಿ ನಡೆಯುತ್ತಾ ಕಾಲಿಜಾರಿ ಬಿದ್ದದಾಗಲಿ, ನಾಯಿ ದನ ಅಡ್ಡ ಬಂದು ಬೈಕಿಂದ ಬಿದ್ದು ಗಾಯ ಮಾಡಿಕೊಂಡಿದ್ದಾಗಲಿ ನೆನಪಿಗೆ ಬರಲಿಲ್ಲ ಇನಾಸನಿಗೆ. ಎಲ್ಲಿಯಾದರೂ ಫಂಕ್ಷನ್ ಅಂತ ನೆಂಟರ ಮನೆಗೆ ಹೋಗಿದ್ದು ನಿಂತುಕೊಂಡೇ ಇದ್ದರೆ ಅಥವಾ ಸೊಂಟದ ಮೇಲೆ ಕೈಯಿಟ್ಟರೆ ಸಾಕು, ಓ ಇನಾಸ ಎಂತ ಬೆನ್ನು ನೋವಾ ಅಂತ ಶುರು ಮಾಡಿದ್ದು ಅವರಿಗೆ ಅವರ ಮನೆಯವರಿಗೆ ಬಂದ ಬೆನ್ನು ನೋವುಗಳನ್ನು
ಅದಕ್ಕೆ ತೆಗೆದುಕೊಂಡ ಪರಿಹಾರಗಳನ್ನು ಸವಿಸ್ತಾರವಾಗಿ ಹೇಳುವಾಗ ಇನಾಸನಿಗೆ ತಾನು ಯಾಕಪ್ಪ ಇವುಗಳ ಕೈಗೆ ಸಿಕ್ಕಿ ಹಾಕಿಕೊಂಡೆ ಎನಿಸಿ ತನಗೆ ಅಂಥದ್ದೇನು ನೋವಿಲ್ಲ, ಈಗ ಸ್ವಲ್ಪ ವಾಸಿ ಅಂತ ಹೇಳಿ ಜಾರಿಕೊಳ್ಳುತ್ತಿದ್ದ. ಈ ನೋವು ಅನ್ನುವುದು ತೀರಾ ವಿಚಿತ್ರ ಅನಿಸುತ್ತಿತ್ತು. ತೋರಿಸಲು ಅನುಭವಿಸಲು ಆಗದ ತಳಮಳ, ಉಗುಳುವುದಕ್ಕೂ ಆಗದ ನುಂಗುವುದಕ್ಕೂ ಆಗದ ಸಂಕಟ. ಮನೆಯಲ್ಲಿ ಇದ್ದಾಗ ಮಂಚದ ಮೇಲೆ ಸ್ವಲ್ಪ ಹೊತ್ತು ಅಡ್ಡ ಬಿದ್ದರೆ ಸಾಕು, ಹೆಂಡತಿ ಪ್ರತ್ಯಕ್ಷ. ಏನಾಯ್ತು, ಮಲಗಿದ್ಯಾಕೆ? ಅಸಹನೀಯ ಸಿಟ್ಟು ಬರುತ್ತಿದ್ದಾದರೂ ತೋರಿಸಲು ಅಸಹಾಯಕ. ಟೈರ್ ಟ್ಯೂಬಿನಿಂದ ಜಾಸ್ತಿ ದಿನ ನೆರವು ಸಿಗಲಿಲ್ಲ. ಅಮ್ಮ ಮತ್ತು ಹೆಂಡತಿಯ ಒತ್ತಾಯದ ಮೇರೆಗೆ ಸಿಟಿ ಡಾಕ್ಟರಿಗೆ ತೋರಿಸಲು MRI ಸ್ಕ್ಯಾನ್ ಆಗಬೇಕೆಂದು ಸಲಹೆ ಇದ್ದಾಗ ಇನಾಸ ಹೌಹಾರಿದ. ಇಡೀ ದಿನ ಅಂಗಡಿ ತಿರುಗಿ ಗಳಿಸಿ ಉಳಿಸಿದ ಅತ್ಯಲ್ಪ ಆದಾಯವನ್ನು ಡಾಕ್ಟರಲ್ಲಿಗೆ ಸುರಿಯಲು ಸುತಾರಾಮ್ ಇಷ್ಟ ಇಲ್ಲದಿದ್ದರೂ ಈ ಎಡಬಿಡದೆ ಕಾಡುವ ನೋವು ಅವನನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಸ್ಕ್ಯಾನ್ ರಿಪೋರ್ಟ್ ನೋಡಿದ ಡಾಕ್ಟರು 1 ವಾರ ಆಸ್ಪತ್ರೆಯಲ್ಲಿ ಇರಬೇಕಾಗಬಹುದು ಎಂದು ಆ ಸ್ಕ್ಯಾನ್ ಅವನ ಮುಂದೆ ಇಟ್ಟು, ನಿನಗೆ ಸ್ಲಿಪ್ ಡಿಸ್ಕ್ ಆಗಿದೆ ಎಂದು ಬೆನ್ನು ಮೂಳೆಯ ಚಿತ್ರ ತೋರಿಸಿ, ಬೆನ್ನು ಹುರಿಯ ಮಧ್ಯೆ ಇರುವ ಡಿಸ್ಕ್ ಹೊರಗೆ ಬಂದು ನರಗಳ ಮೇಲೆ ಒತ್ತಡ ಹೇರುವ ಕಾರಣ ಈ ನೋವು ಅಂತ ವಿವರಿಸಿ 1 ತಿಂಗಳು ಬೆಡ್ ರೆಸ್ಟ್ ಮಾಡಲು ಸಲಹೆ ಇತ್ತು. 2 ದಿನ ಆಸ್ಪತ್ರೆಯಲ್ಲಿ ಇರಿಸಿ 4 ನೋವಿನ ಇಂಜೆಕ್ಷನ್ನು ಸ್ವಲ್ಪ ಫಿಸಿಯೋಥೆರಪಿಯನ್ನು ಕಳಿಸಿಕೊಟ್ಟರು. ಈಗ ಈ ಸ್ಲಿಪ್ ಡಿಸ್ಕ್ ಅಂದರೆ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥ ಆದರೂ ಅದರಿಂದ ಮುಕ್ತಿ ಮಾತ್ರ ಸುಲಭ ಸಾಧ್ಯವಿಲ್ಲ ಅಂತ ಅವನಿಗೆ ಅನಿಸಿದ್ದು 1 ತಿಂಗಳು ರೆಸ್ಟ್ ತೆಗೊಂಡು ವ್ಯಾಯಾಮ ಯೋಗ ಅಂತ ಮಾಡಿಯೂ ನೋವಿನಿಂದ ಮುಕ್ತಿಯಾಗಿದ್ದು 50% ಮಾತ್ರ ಆದಾಗ. 1 ತಿಂಗಳು ಮಲಗಿ ಮಾಡಿನ ಹಂಚು ಲೆಕ್ಕ ಮಾಡುವುದೇ ಕೆಲಸವಾಗಿದ್ದರೂ ಹೀಗೆ ಮಲಗಿದರೆ ದಿನ ದುಡುವುದು ಹೇಗೆ ಅನ್ನುವ ಚಿಂತೆ ಶುರುವಾಗಿತ್ತು. ಡಾಕ್ಟರ್ ಸಲಹೆಯಂತೆ ಬೈಕ್ ಮುಟ್ಟದೆ 1 ತಿಂಗಳು ಆಗಿತ್ತು. ಕೆಟ್ಟ ರಸ್ತೆಗಳಲ್ಲಿ ಬೈಕ್ ರೈಡ್ ಮಾಡಿ ನಿಮಗೆ ಡಿಸ್ಕ್ ಜಾರಿದ್ದು ಅಂದಾಗ ಇನಾಸ ಮನದೊಳಗೆ ನಕ್ಕಿದ್ದ. ಕೆಲಸಕ್ಕೆ ಬೈಕ್ ರೈಡ್ ಮಾಡದೆ ಕಾರು ಎಲ್ಲಿಂದ ತರಲಿ? ಅಷ್ಟಕ್ಕೂ ಈ ರಸ್ತೆಗಳ ಸ್ಥಿತಿ ದೇವರಿಗೆ ಪ್ರೀತಿ. ಗರ್ಭಿಣಿಯರು ಇಂಥ ರಸ್ತೆಯಲ್ಲಿ ರಿಕ್ಷಾದಲ್ಲಿ ಹೋದರೆ ಹೊಟ್ಟೆ ಕುಲುಕಿ ಆಸ್ಪತ್ರೆ ಮುಟ್ಟುವ ಮೊದಲೇ ನಾರ್ಮಲ್ ಹೆರಿಗೆಯಾಗುತ್ತೆ ಅಂತ ಊರು ಹೆಂಗಸರು ಆಗಾಗ ಹೇಳುತ್ತಿದ್ದದ್ದು ಕಿವಿಗೆ ಬಿದ್ದದುಂಟು. ಈಗ ಈ ಬೆನ್ನು ನೋವಿನ ನಿಜ ರೂಪ ಕುಟುಂಬಸ್ಥರಿಗೆಲ್ಲ ಗೊತ್ತಾಗಿ ತಲೆಗೊಂದರಂತೆ ಸಲಹೆಯನ್ನು ಕೊಡುತ್ತಾ, ಈ ಆಸನ ಮಾಡು, ನಂಗೆ ಇದರಲ್ಲೇ ಕಡಿಮೆ ಆಗಿತ್ತು ಅಂತ ಒಬ್ಬರು ಹೇಳಿದರೆ, ಇದೇನು ಬೇಗ ಗುಣ ಕಾಣುವ ರೋಗ ಅಲ್ಲ ಮಾರಯ್ಯ, ವರ್ಷಾನುಗಟ್ಲೆ ಹೋಗುತ್ತೆ ಅಂತ ಹೆದರಿಸಿದ ಪೈಕಿಗಳಿಗೆ ಯಾವ ಉತ್ತರವನ್ನೂ ಕೊಡಲಾಗದೆ ಸುಮ್ಮನಿದ್ದು ಬಿಟ್ಟಿದ್ದ. ಇನಾಸನಿಗೆ ಇತ್ತೀಚೆಗೆ ಯಾಕೋ ಅಪ್ಪ ನೆನಪಾಗಿ ಬಿಡುತ್ತಿದ್ದರು. ಟೇಲರ್ ಅಪ್ಪ ಮಿಷನ್ ಕೆಲಸ ಬಿಟ್ಟು ಕೈ ಕೆಲಸಗಳಿಗೆಲ್ಲ ನೆಲದ ಮೇಲೆ ಓರೆಯಾಗಿ ಕೂತು ಮಾಡುತ್ತಿದ್ದದ್ದು, ಸಮಯ ಸಿಕ್ಕಾಗಲೆಲ್ಲ ಬೆಂಚಿನ ಮೇಲೆ ಅಡ್ಡಾಗುತ್ತಿದ್ದದ್ದು ಇದಕ್ಕೆ ಇರಬಹುದಾ ಅನ್ನುವ ಸಂಶಯ ಕಾಡತೊಡಗಿತ್ತು. ಊಟ ಮುಗಿಸಿ ಕೈ ತೊಳೆದುಕೊಳ್ಳುತ್ತಿದ್ದಂತೆ ಹೆಗಲ ಮೇಲಿನ ಬೈರಾಸು ಬೆಂಚಿನ ಮೇಲೆ ಹಾಸುವುದನ್ನು ಕಂಡು ಇನಾಸನ ಅಮ್ಮನಿಗೆ ನಖಶಿಖಾಂತ ಸಿಟ್ಟು ಬರುತ್ತದ್ದುಂಟು. ಆವಾಗೆಲ್ಲ ಬೆನ್ನು ನೋವು ಅಂದರೆ ಬೆನ್ನು ನೋವು ಅಷ್ಟೇ, ಎಕ್ಸ್ರೇ ಸ್ಕ್ಯಾನು ಎಲ್ಲ ಇರಲಿಲ್ಲ. ಕೆಲವು ಸಲಹೆ ಸೂಚನೆಗಳು ಪರಿಹಾರವೆಂಬಂತೆ ಗೋಚರಿಸಿ, ಇನ್ನು ಕೆಲವು ಸಮಸ್ಯೆಗಳನ್ನು ಉಲ್ಬಣಿಸಿದಂತೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸಲಾಗದೆ ಒದ್ದಾಡುತ್ತಿದ್ದ. ಬದುಕಲಿಕ್ಕೆ ತನ್ನ ದುಡಿಮೆ ಬಿಟ್ಟರೆ ಬೇರೆ ಯಾವುದೇ ವರಮಾನವಿರಲಿಲ್ಲ. ಮಕ್ಕಳಿಬ್ಬರು ಸರಕಾರಿ ಶಾಲೆಯಲ್ಲಿ ಓದುತ್ತಿದ್ದರಿಂದ ಶಾಲೆ ಖರ್ಚು ಸದ್ಯಕ್ಕೆ ಇರಲಿಲ್ಲ. ಹಾಗಂತ ಮನೆಯ ಜವಾಬ್ದಾರಿ, ಮನೆಯವರ ಬೇಕು ಬೇಡಗಳನ್ನು ನಿಭಾಯಿಸಬೇಡವೇ? ಬೈಕಿಗೆ ತೆಗೆದುಕೊಂಡ ಸಾಲ ಇನ್ನೂ 4 ಕಂತು ಬಾಕಿ ಇದ್ದಿತು. ಒಂದು ಕ್ಷಣ ಮನಸ್ಸು ಗೊಂದಲಮಯವಾದರೂ ಇನ್ನೊಂದು ಕ್ಷಣ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದ. ಇಲ್ಲ, ಈ 1 ತಿಂಗಳು ತಾನು ರೆಸ್ಟ್ ತೆಗೆದುಕೊಳ್ಳಲೇಬೇಕು. ಏನಾದರೂ ಆಗಲಿ ಸಮಾಧಾನದಿಂದ ಇರಬೇಕು. ಈಗ ಕಾಳಜಿ ವಹಿಸದಿದ್ದರೆ ಮುಂದಿನ ಜೀವನಕ್ಕೆ ಕಷ್ಟ ಆದರೆ ಯಾರು ಗತಿ? ಹೀಗೆ ಕ್ಷಣಚಿತ್ತ ಕ್ಷಣಪಿತ್ತ ಆಗಿಯೂ ಇರುತ್ತಿದ್ದ ಇನಾಸನ ವಿಶ್ರಾಂತಿ ಸಮಯ 1 ತಿಂಗಳು ಕಳೆದಿತ್ತು. 10ನೇ ತರಗತಿ ಮುಗಿಸಿ ಸರಿಯಾದ ಮಾರ್ಗದರ್ಶನವೂ ಇಲ್ಲದೆ, ಸರಿಯಾದ ಕೆಲಸವೂ ಸಿಗದೆ ಊರಲ್ಲಿ ಬೀದಿ ಬಸವನ ಹಾಗೆ ಸುತ್ತುತ್ತಿದ್ದ ಇನಾಸನಿಗೆ ಅವನ ಅಮ್ಮ ಕೆಲಸಕ್ಕೆ ಸೇರು ಅಂತ ಒತ್ತಾಯ ಹೇರುತ್ತಿದ್ದದ್ದು
ಗ್ಯಾರೇಜಿನಲ್ಲಿ ಮೈಮುಖಕ್ಕೆ ಗ್ರೀಸ್ ಅಂಟಿಸಿಕೊಳ್ಳುವುದು ಇಷ್ಟ ಆಗದೆ ಒಂದು ಕ್ಯಾಟರಿಂಗ್ ಸಂಸ್ಥೆಯಲ್ಲಿ ಸೇರಿಕೊಂಡ. ಬಿಡುವಿನ ವೇಳೆಯಲ್ಲಿ ಪೇಂಟಿಂಗ್ ಕೆಲಸಕ್ಕೂ ಹೋಗಲಾರಂಭಿಸಿದ. ಕೆಲವು ಸಾರಿ ಒಂದೇ ದಿನ ಕ್ಯಾಟರಿಂಗ್, ಪೇಂಟಿಂಗ್ ಎರಡಕ್ಕೂ ಕರೆ ಬಂದು ಪೇಂಟಿಂಗಿಗೆ ಜಾಸ್ತಿ ಸಂಬಳ ಕೊಡ್ತಾರೆ ಅಂತ ಅಲ್ಲಿ ಹೋಗಿ ಇಲ್ಲಿ ಕ್ಯಾಟರಿಂಗ್ ಮ್ಯಾನೇಜರ್ ಹತ್ತಿರ ಬೈಸಿಕೊಂಡದ್ದು ಇದೆ. ಈ ಎರಡೂ ಕೆಲಸ ಇಲ್ಲದ ಮಳೆಗಾಲದಲ್ಲಿ ಊರಲ್ಲಿದ್ದ ಸೇತುವೆ ಮೇಲೆ ನಿಂತು ಗಾಳ ಹಾಕಿ 4 ಹೊಳೆ ಮೀನು ಹಿಡಿದು ಸ್ವಲ್ಪ ಮಾರಿ ಸ್ವಲ್ಪ ಮನೆಗೆ ತಂದಾಗ ಇನಾಸನ ಅಮ್ಮನಿಗೇನೋ ತಾಜಾ ಮೀನು ಕಂಡು ಖುಷಿಯಾದರೆ ಹೆಂಡತಿಯು ಮುಖ ಸಿಂಡರಿಸುತ್ತಿದ್ದಳು. ಮತ್ತೆ ಪುನಃ ಮಸಾಲೆ ಅರೆಯುವ ಕೆಲಸ ಬಂತಲ್ಲಪ್ಪ ಎನ್ನುವ ಸಿಟ್ಟಿಗೆ ಇನಾಸ ಬೈಗುಳ ಕೇಳಬೇಕಾಗಿ ಬರುತ್ತಿದ್ದು. ಯಾವುದೇ ಕೆಲಸ ಇಲ್ಲದ ನಿಮ್ಮನ್ನು ಮದುವೆಯಾಗಿ ನನ್ನ ಬದುಕು ನರಕ ಆಗೋಯ್ತು ಅಂತ ಆಗಾಗ ಕಣ್ಣೀರಿಡುತ್ತಿದ್ದಳು. ಇನಾಸನು ಸಮಾಧಾನಪಡಿಸಲು ಹೋಗುತ್ತಿರಲಿಲ್ಲ. ಆ ಅಭ್ಯಾಸವೂ ಅವನಿಗಿರಲಿಲ್ಲ. ಕಾಲಕ್ರಮೇಣ 2 ಮಕ್ಕಳು ಹುಟ್ಟಿದ ಮೇಲೆ ಬದುಕಿನಲ್ಲಿ ಒಂದು ಸ್ಥಿರತೆ ಬೇಕೆನಿಸಿ ಮಸಾಲೆ ಪದಾರ್ಥಗಳನ್ನು ಸಿದ್ಧಪಡಿಸುವ ಕಂಪನಿಗೆ ಭೇಟಿ ಕೊಟ್ಟು ತಾನು ಲೈನ್ ಸೇಲ್ ಮಾಡಲು ತಯಾರಿದ್ದೇನೆಂದು, ಒಂದು ದಿನದಲ್ಲಿ ಇಷ್ಟು ಏರಿಯಾ ಕವರ್ ಮಾಡಬಲ್ಲೆ ಎಂದು ಆ ಕಂಪನಿಯ ಮಾಲೀಕನಿಗೆ ಭರವಸೆ ಕೊಟ್ಟ ಮೇಲೆ ಇನಾಸನಿಗೆ ಈ ಜವಾಬ್ದಾರಿ ಸಿಕ್ಕಿದ್ದು. ಶ್ರಮ ಇದರಲ್ಲೇನೂ ಕಡಿಮೆ ಇರಲಿಲ್ಲ. 4-6 ಊರುಗಳ ಗಲ್ಲಿ ಕೇರಿಗಳಲ್ಲಿ ಸುತ್ತಿ ಪ್ರತಿ ಅಂಗಡಿಯ ಮೆಟ್ಟಲು ಹತ್ತಿ ಇಳಿದು ಹೊಸ ಮಸಾಲೆ ಹುಡಿ ಮಾರುಕಟ್ಟೆಗೆ ಬಂದಿದೆ ಅಂತ ಪರಿಚಯಿಸಿ, ಈ ಸಾರಿ ಸ್ಯಾಂಪಲ್ ತಕೊಳ್ಳಿ ಅಂತ ಪುಸಲಾಯಿಸಿ, ಕೆಲವರ ಹತ್ತಿರ ವ್ಯಾಪಾರ ಕುದುರಿಸಿದರೆ ಇನ್ನು ಕೆಲವರು ಬೇಡ ನಾಯ್ಕ್ ಮಾಮ್, ಇವಾಗಲೇ 20 ಕಂಪನಿಯವರು ಮಾರ್ಕೆಟಲ್ಲಿ ಇದ್ದಾರೆ ಅಂತ ನಿರಾಕರಿಸುತ್ತಿದ್ದರು. ಇನ್ನು ಕೆಲವರು ಒಂದೇ ಬ್ರ್ಯಾಂಡೆಡ್ ಉತ್ಪಾದನೆಯನ್ನು ಖಾಯಸ್ ಮಾಡುವವರು. ತಮ್ಮ ಪ್ರಾಡಕ್ಟ್ ಶುದ್ಧ, ಯಾವುದೇ ಕಲಬೆರಕೆ ಇಲ್ಲದ್ದು ಅಂತ ಮನವರಿಕೆ ಮಾಡಿದರೂ ಗೋಣು ಹಾಕುತ್ತಿದ್ದ ಅಂಗಡಿ ಮಾಲೀಕರ ಮುಂದೆ ಕಲಬೆರಕೆಯವರದ್ದೇ ಕಾಲ ಅಂತ ನಿಟ್ಟುಸಿರು ಬಿಟ್ಟು ವಾಪಸ್ಸು ಬರುತ್ತಿದ್ದ. ಊರ ಮಧ್ಯದಲ್ಲಿ ಇದ್ದ ದೊಡ್ಡ ಅಂಗಡಿಯ ಪೈಮಾಮ್ ಮಾತ್ರ ತನ್ನ ಪೈಕಿ ಕಂಪನಿಯವರಿಗೆ ಮಾತ್ರ ಅವಕಾಶ ಕೊಡುತ್ತಿದ್ದ ಕಾರಣ ಇನಾಸ 2 ಬಾರಿ ಪ್ರಯತ್ನಿಸಿ ಸೋತಿದ್ದ. ಹಾಗೂ ಹೀಗೂ ಬದುಕು ನಿಧಾನವಾಗಿ ಹಳಿಗೆ ಬರುತ್ತಾ ಇದೆ ಎನ್ನುವಾಗಲೇ ಈ ಬೆನ್ನು ನೋವು ಪುನಃ ಕಾಡಲು ಶುರುವಾಗಿತ್ತು. ಆದ್ದರಿಂದ ಮುಕ್ತಿ ಪಡೆದೇನು ಅನ್ನುವ ಭರವಸೆಯೊಂದಿಗೆ 1 ತಿಂಗಳ ಕಾಲ ವಿಶ್ರಾಂತಿ ಪಡೆದು 1 ವಾರದಿಂದೀಚೆ ಪುನಃ ಲೈನ್ ಸೇಲ್ ಶುರು ಮಾಡಿದ್ದ. ಹೋದ ಅಂಗಡಿಗಳಿಗೆಲ್ಲ ಇನಾಸನು ತಿಂಗಳುಗಳ ಕಾಲ ನಾಪತ್ತೆಯಾದ ವಿಷಯ ತಿಳಿಸಿ ಅವರಿಂದ ಅನುಕಂಪ, ಸಲಹೆ, ಸೂಚನೆ ನಿಲ್ಲುವ ಸಮಯದಲ್ಲೇ ಈ ನೋವು ಪುನಃ ಶುರುವಾಯಿತು. ಮನೆಯಲ್ಲಿ ದುಡಿದು ತರುವ ಏಕೈಕ ವ್ಯಕ್ತಿ ಹುಷಾರು ತಪ್ಪಿದರೆ ಬದುಕಿನ ಬಂಡಿ ಸಾಗುವುದೆಂತು? ಬೈಕಿನ ಸಾಲವೇ ತೀರಿಲ್ಲ ಅಂದ ಮೇಲೆ ಕಾರು ತೆಗೆದುಕೊಳ್ಳಲು ಸಾಧ್ಯವೇ? ಈ ಥರ ಬೆನ್ನು ನೋವು ಇಟ್ಕೊಂಡು ವರ್ಷಾನುಗಟ್ಟಲೆ ಬೈಕ್ ಓಡಿಸಲು ಆಗದ ವಿಚಾರ. ಅವನಿಗೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿಸಲಿ ಇನಾಸನ ಮಾವನ ಸಲಹೆ. ಮಗನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಲಂತೂ ತನ್ನಿಂದ ಸಾಧ್ಯ ಆಗಲಿಲ್ಲ. ಈಗ ಕಷ್ಟಪಟ್ಟು ದುಡಿದು ಮನೆಗೆ ನಡೆಸುತ್ತಿದ್ದ ಮಗ ಈ ಥರ ಸಂಕಟ ಪಡುತ್ತಿದ್ದನ್ನು ಕಂಡು ಅವರ ಕರುಳು ಚುರು ಎಂದಿತು. ಮಾರನೇ ದಿನ ಬೆಳಗ್ಗೆ ಅವಸರವಾಗಿ ಹೊರಡುತ್ತಿದ್ದ ಇನಾಸನಿಗೆ ಅಮ್ಮ ಕರೆದು ತನ್ನ ಕೈಯಲ್ಲಿ ಇಟ್ಟದನ್ನು ಕಂಡು ಅವನ ಕಣ್ಣಾಲಿಗಳು ತುಂಬಿ ಬಂದವು. ತಗೋ ಈ ಮಾಂಗಲ್ಯ ಸರ, ಇದನ್ನು ಮಾರಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋ. ಈ ಬೈಕ್ ಮಾರಿ ಸಾಲ ಕಟ್ಟು. ಇನ್ಮುಂದೆ ನಿನ್ನ ಕೆಲಸ ಕಾರಲ್ಲೇ ಆಗಲಿ. ಮನೆಗೊಂದು ಕಾರಿದ್ರೆ ನಮಗೂ ಅನುಕೂಲ. ರಿಕ್ಷಾಕ್ಕೆ ದುಡ್ಡು ಸುರಿಯುವ ಬದಲು ಒಟ್ಟಿಗೆ ಗರ್ಜಿ ಹೋಗಿ ಬಂದರಾಯಿತು ಎಂದರು. ಒಂದು ಕ್ಷಣ ಕೈ ಹಿಂದೆ ಎಳೆದುಕೊಂಡರೂ ಅಮ್ಮನ ದೃಢ ಮಾತುಗಳನ್ನು ಕೇಳಿ ತನ್ನ ಬೊಗಸೆಯಲ್ಲಿ ಮುಚ್ಚಿಕೊಂಡು, ಥ್ಯಾಂಕ್ಸ್ ಅಮ್ಮ, 2 ವರ್ಷಗಳಲ್ಲಿ ನಿನಗೆ ಹೊಸ ಚೈನ್ ಮಾಡಿ ಹಾಕ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೊಸ ಹುಮ್ಮಸ್ಸಿನಲ್ಲಿ ಬೈಕನ್ನು ಒಂದೇ ಕಿಕ್ ಕೊಟ್ಟು ಸ್ಟಾರ್ಟ್ ಮಾಡಿದ. ಕತೆ ಕೇಳಿದ ತಮಗೆಲ್ಲರಿಗೂ ವಂದನೆಗಳು. ಸಹೃದಯಿ ಕೇಳುಗರೆ, ಇದುವರೆಗೆ ಶಿಕ್ಷಕರಾದ ಬ್ರಿಜಿತ್ ಗೊನ್ಸಾಲ್ವಿಸ್ ಬಾರ್ಕೂರು ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.